ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ಯಾವುದನ್ನು ಸುಮ್ಮನೆ ನಂಬದೆ ಅದರ ಹಿಂದಿನ ಸತ್ಯ ತಿಳಿಯಲು ಬಯಸುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಮೂಲ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಮೂಲ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಮೂಲ ಬಗ್ಗೆ. ಮೂಲ ನಕ್ಷತ್ರ ಭಚಕ್ರದ 19ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಧನು ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಕೇತು. ಮೂಲ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಮೂಲವನ್ನು ಅರಿಯುವ ಶಕ್ತಿ. ಮೂಲ ಅಂದರೆ ಬೇರು. ಈ ವ್ಯಕ್ತಿ ವಿಷಯದ ಆಳಕ್ಕೆ ಹೋಗಿ ತಿಳಿಯಲು ಬಯಸುವವರು, ಪ್ರಶ್ನೆ ಕೇಳುವವರು, ಆಳವಾಗಿ ಅಧ್ಯಯನ ಮಾಡುವವರು. ಮೂಲ ನಕ್ಷತ್ರದ ಸಂಕೇತ ಬೇರುಗಳು. ಬೇರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಮರ ನಿಂತಿರಲು ಬೇರುಗಳೇ ಕಾರಣ. ಮೂಲ ನಕ್ಷತ್ರದಲ್ಲಿರುವ ತಾರೆಗಳು ಸೇರಿ ಸಿಂಹದ ಬಾಲದ ಆಕಾರದಲ್ಲಿ ಕಾಣಿಸುತ್ತವೆ. ಅದು ಧೈರ್ಯದಿಂದ ಬದಲಾವಣೆಯನ್ನು ಸ್ವೀಕರಿಸುವ ಶಕ್ತಿಯನ್ನು ಸೂಚಿಸುತ್ತದೆ. ಮೂಲ ನಕ್ಷತ್ರದ ಅಧಿದೇವತೆ ನಿರುತಿ. ನಿರುತಿ ಅಂದ್ರೆ ಹಳೆಯದನ್ನು ಬಿಟ್ಟು ಹೊಸದಕ್ಕೆ ದಾರಿ ಮಾಡುವ ಶಕ್ತಿ. ಅದಕ್ಕೆ ಮೂಲ ಜನರಲ್ಲಿ ಬದಲಾವಣೆಯನ್ನು ಸ್ವೀಕರಿಸುವ ಮತ್ತು ಜೀವನದ ಆಳವಾದ ಅರ್ಥವನ್ನು ಹುಡುಕುವ ಗುಣ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸತ್ಯಮೇವ ಜಯತೆ, ಅಂದ್ರೆ ಸತ್ಯವೇ ಕೊನೆಯಲ್ಲಿ ಜಯಿಸುತ್ತದೆ. ಅದಕ್ಕೆ ಮೂಲ ಜನರು ಸತ್ಯದ ಮೂಲವನ್ನು ತಿಳಿಯಲು ಪ್ರಯತ್ನಿಸುವವರು. ಇದೇ ಮೂಲ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಮೂಲ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಎಲ್ಲವನ್ನೂ ಪ್ರಶ್ನಿಸುವುದು, ಕ್ವೆಶ್ಚನಿಂಗ್ ಎವ್ರಿಥಿಂಗ್, ಅತಿಯಾಗಿ ಯೋಚಿಸುವುದು, ಓವರ್ ಅನಾಲಿಸಿಸ್, ಹಳೆಯ ವಿಷಯಗಳನ್ನು ಮರೆಯಲು ಕಷ್ಟವಾಗುವುದು, ಡಿಫಿಕಲ್ಟಿ ಲೆಟಿಂಗ್ ಗೋ, ಕಠಿಣವಾಗಿ ಸತ್ಯ ಹೇಳುವುದು, ಹಾರ್ಶ್ ಆನೆಸ್ಟಿ, ಹಾರ್ಶ್ ಸ್ಪೀಚ್. ಮೂಲ ಜನ್ಮ ನಕ್ಷತ್ರ ಇರುವವರಿಗೆ ಸತ್ಯವನ್ನು ಹುಡುಕುವ ಗುಣ ಒಂದು ಶಕ್ತಿ, ಆದರೆ ಕರುಣೆಯೊಂದಿಗೆ ಸತ್ಯವನ್ನು ಹೇಳುವುದು ಒಂದು ಜೀವನ ಪಾಠ. ನೀವು ಪ್ರಶ್ನೆ ಮತ್ತು ಸ್ವೀಕಾರ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ನೆಮ್ಮದಿಯಿಂದ ಸಾಗುತ್ತದೆ. ಮೂಲ ನಕ್ಷತ್ರ ಮೂಲವನ್ನು ಅರಿಯುವ ಶಕ್ತಿ. ಸಮತೋಲನ ಬಂದಾಗ ಅದು ಜ್ಞಾನ ಮತ್ತು ಪರಿವರ್ತನೆಯಾಗಿ ಮೂಡುತ್ತದೆ. ಇದು ಮೂಲ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 20ನೇ ನಕ್ಷತ್ರವಾದ ಪೂರ್ವಾಷಾಢ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.